ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ನಾವು ಹೆಚ್ಚಾಗಿ ಕೇಳುವ ಹೆಸರುಗಳು ಹಲವಿವೆ. ಆದರೆ ಕೆಲವು ಮಹಾನ್ ಕ್ರಾಂತಿಕಾರಿಗಳ ಹೆಸರುಗಳು ಕಾಲಕ್ರಮೇಣ ಮರೆಯಾಗಿವೆ. ಅಂತಹ ಒಬ್ಬ ಮಹಾನ್ ಕ್ರಾಂತಿಕಾರಿ ಎಂದರೆ ಬಟುಕೇಶ್ವರ ದತ್. ಅವರು ಕೇವಲ ಕ್ರಾಂತಿಕಾರಿ ಮಾತ್ರವಲ್ಲ, ಅವರು ಭಗತ್ ಸಿಂಗ್ ಅವರ ಅತ್ಯಂತ ಆಪ್ತ ಸ್ನೇಹಿತ. ಇವರು ಇಬ್ಬರೂ ಸೇರಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಒಂದು ಇತಿಹಾಸ ಪ್ರಸಿದ್ಧ ಘಟನೆಗೆ ಕಾರಣರಾದರು. ಆ ಘಟನೆಯೆಂದರೆ 1929ರಲ್ಲಿ ನಡೆದ ಕೇಂದ್ರ ವಿಧಾನಸಭೆ ಬಾಂಬ್ ಸ್ಫೋಟ. ಬಟುಕೇಶ್ವರ ದತ್ 1910 ನವೆಂಬರ್ 18ರಂದು ಜನಿಸಿದರು. ಅವರು ಬೆಳೆದದ್ದು ಕಾನ್ಪುರ ನಗರದಲ್ಲಿ. ಆ ಸಮಯದಲ್ಲಿ ಭಾರತ ಬ್ರಿಟಿಷರ ಆಡಳಿತದಲ್ಲಿ ಇತ್ತು. ಜನರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಬ್ರಿಟಿಷರು ಭಾರತೀಯರನ್ನು ಕಠಿಣವಾಗಿ ಆಳುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡಿ ಯುವಕರಲ್ಲಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿ ಉರಿಯುತ್ತಿತ್ತು. ಆ ಯುವಕರಲ್ಲಿ ಒಬ್ಬರಾಗಿದ್ದರು ಬಟುಕೇಶ್ವರ ದತ್. ಬಟುಕೇಶ್ವರ ದತ್ ಕ್ರಾಂತಿಕಾರಿ ಸಂಘಟನೆ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಸೇರಿದರು. ಅಲ್ಲಿ ಅವರ ಭೇಟಿಯಾದವರು ಭಾರತದ ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿ ಭಗತ್ ಸಿಂಗ್. ಇವರಿಬ್ಬರ ಸ್ನೇಹ ತುಂಬ ಗಟ್ಟಿಯಾಗಿತ್ತು. ಇವರು ಇಬ್ಬರೂ ಸೇರಿ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶ ನೀಡಲು ತೀರ್ಮಾನಿಸಿದರು. ವಿಧಾನಸಭೆ ಬಾಂಬ್ ಸ್ಫೋಟ 1929 1929 ಏಪ್ರಿಲ್ 8ರಂದು ದೆಹಲಿಯ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ಘಟನೆ ನಡೆಯಿತು. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ವಿಧಾನಸಭೆಯೊಳಗೆ ಬಾಂಬ್ ಎಸೆದರು. ಆದರೆ ಅದು ಯಾರನ್ನೂ ಕೊಲ್ಲಲು ಅಲ್ಲ, ಅದು ಕೇವಲ ಬ್ರಿಟಿಷ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು. ಬಾಂಬ್ ಸ್ಫೋಟವಾದ ನಂತರ ಇವರು ಓಡಲಿಲ್ಲ. ಬದಲಾಗಿ ಅವರು ಕೂಗಿ ಹೇಳಿದರು, ಇಂಕ್ವಿಲಾಬ್ ಜಿಂದಾಬಾದ್. ನಂತರ ಸ್ವಯಂವಾಗಿ ಬ್ರಿಟಿಷ್ ಪೊಲೀಸರಿಗೆ ಶರಣಾದರು. ಬಟುಕೇಶ್ವರ ದತ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಸಮಯದಲ್ಲಿ ಅವರ ಅತ್ಯಂತ ಪ್ರಿಯ ಸ್ನೇಹಿತ ಭಗತ್ ಸಿಂಗ್ ಅವರ ಜೊತೆಗೆ ಸುಖ್ದೇವ್ ಮತ್ತು ರಾಜಗುರು ಅವರಿಗೆ ಬ್ರಿಟಿಷ್ ಸರ್ಕಾರ ಫಾಸಿ ಶಿಕ್ಷೆ ವಿಧಿಸಿತು. 1931 ಮಾರ್ಚ್ 23ರಂದು ಲಾಹೋರ್ ಜೈಲಿನಲ್ಲಿ ಈ ಮೂವರು ಮಹಾನ್ ಕ್ರಾಂತಿಕಾರಿಗಳಿಗೆ ಫಾಸಿ ನೀಡಲಾಯಿತು. ಈ ಸುದ್ದಿ ಕೇಳಿದಾಗ ಬಟುಕೇಶ್ವರ ದತ್ ತುಂಬಾ ದುಃಖಪಟ್ಟರು. ತಮ್ಮ ಸ್ನೇಹಿತರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರೂ ತಾವು ಜೈಲಿನೊಳಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆ ದಿನ ಭಾರತ ತನ್ನ ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿಗಳನ್ನು ಕಳೆದುಕೊಂಡಿತು. ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಬಹು ವರ್ಷಗಳ ಜೈಲು ಜೀವನದ ಬಳಿಕ ಬಟುಕೇಶ್ವರ್ ದತ್ ಜೈಲಿನಿಂದ ಬಿಡುಗಡೆಗೊಂಡರು. ಆದರೆ ದುಃಖದ ಸಂಗತಿ ಏನೆಂದರೆ ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಈ ಮಹಾನ್ ಕ್ರಾಂತಿಕಾರಿಯ ಜೀವನ ಸ್ವಾತಂತ್ರ್ಯದ ನಂತರ ತುಂಬಾ ಕಷ್ಟಕರವಾಗಿತ್ತು. ಜೀವನದ ಕೊನೆಯ ದಿನಗಳಲ್ಲಿ ಬಟುಕೇಶ್ವರ ದತ್ ತೀವ್ರವಾಗಿ ಅಸ್ವಸ್ಥರಾದರು. 1965ರಲ್ಲಿ ಅವರು ನಿಧನರಾದರು. ಅವರ ಕೊನೆಯ ಆಶಯ ಏನೆಂದರೆ ತಮ್ಮ ಸ್ನೇಹಿತ ಭಗತ್ ಸಿಂಗ್ ಅವರ ಸಮಾಧಿಯ ಬಳಿ ತಮ್ಮನ್ನು ದಹಿಸಬೇಕು. ಅದೇ ರೀತಿ ಅವರ ಅಂತ್ಯಕ್ರಿಯೆ ಹುಸೇನಿವಾಲಾ ನ್ಯಾಷನಲ್ ಮಾರ್ಟರ್ಸ್ ಮೆಮೋರಿಯಲ್ನಲ್ಲಿ ನಡೆಯಿತು. ಇಂದು ನಾವು ಭಗತ್ ಸಿಂಗ್ ಅವರನ್ನು ನೆನಪಿಸ್ತೇವೆ. ಆದರೆ ಅವರ ಜೊತೆ ಹೋರಾಡಿದ ಬಟುಕೇಶ್ವರ ದತ್ ಅವರನ್ನು ಕೂಡ ಮರೆಯಬಾರದು. ಅವರು ಒಬ್ಬ ನಿಜವಾದ ದೇಶಭಕ್ತ. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನ ಅರ್ಪಿಸಿದ ಮಹಾನ್ ಕ್ರಾಂತಿಕಾರಿ. ಇಂದಿನ ಕಾಲದಲ್ಲಿ ಜನರು ಹೆಚ್ಚು ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು ಮತ್ತು ರಾಜಕಾರಣಿಗಳ ಬಗ್ಗೆ ಕ್ರೇಜ್ ಹೊಂದಿದ್ದಾರೆ. ಆದರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಇಂತಹ ಅನೇಕ ಮರೆಯಲ್ಪಟ್ಟ ವೀರರು ಬಗ್ಗೆ ಇಂದಿಗೂ ಹಲವರಿಗೆ ತಿಳಿದಿಲ್ಲ. ಬಟುಕೇಶ್ವರ್ ದತ್, ಭಗತ್ ಸಿಂಗ್, ಸುಖ್ದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಗೌರವ ಸದಾ ಇರಬೇಕು. ನೀವು ಸಹ ಇಂತಹ ಮರೆಯಲ್ಪಟ್ಟ ವೀರರ ಕಥೆಗಳನ್ನು ಇಷ್ಟಪಡುತ್ತಿದ್ದರೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಹೊಂದಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಕ್ವಿಲಾಬ್ ಜಿಂದಾಬಾದ್.